ಸಮಯ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಗೆಳತಿ ಪರ ಟಾಮಿ ಸೆಬಾಸ್ಟಿಯನ್ ಸುದೀರ್ಘ ವಾದ. ಸಾಕ್ಷಿಗಳ ಹೇಳಿಕೆ ಪ್ರಸ್ತಾಪಿಸಿ ಪವಿತ್ರ ಗೌಡ ಪರ ಪ್ರಬಲ ವಾದ. ರೇಣುಕಾಸ್ವಾಮಿ ಕಿಡ್ನಾಪ್ನಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಪಟ್ಟಣಗೆರೆ ಶೆಡ್ಡಲ್ಲಿ ಪವಿತ್ರ ಒಮ್ಮೆ ಮಾತ್ರ ಹೊಡೆದಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಪವನ್ ನಿರ್ದೇಶನದ ಮೇಲೆ ನಡೆದಿದೆ. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಯಾವುದೇ ಪ್ಲಾನ್ ಮಾಡಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಯಾವುದೇ ಪಾತ್ರವಿಲ್ಲ. ಅಪಹರಣ ಬಳಿಕ ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ ಪವಿತ್ರ ಗಲ್ಲ. ಪ್ರಕರಣದ ಆರೋಪಿ ಪವಿತ್ರ ಗೌಡಗೆ ಅಪ್ರಾಪ್ತ ಮಗಳಿದ್ದಾಳೆ. ಎಲ್ಲ ಅಂಶಗಳನ್ನು ಪರಿಗಣಿಸಿ ಬೇಲ್ ನೀಡಲು ಸುದೀರ್ಘವಾದ. ಡಿಸೆಂಬರ್ 6ಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ. ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. ಇಂದು ದರ್ಶನ್ ಗೆಳತಿ ಪರ ಟಾಮಿ ಸೆಬಾಸ್ಟಿಯನ್ ಸುದೀರ್ಘವಾಗಿ ವಾದವನ್ನು ಮಂಡಿಸಿದ್ದಾರೆ. ಸಾಕ್ಷಿಗಳ ಹೇಳಿಕೆ ಪ್ರಸ್ತಾಪಿಸಿ ಪವಿತ್ರ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಪ್ರಬಲವಾಗಿ ವಾದವನ್ನು ಮಂಡಿಸಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕಿಡ್ನಾಪ್ನಲ್ಲಿ ಪವಿತ್ರ ಗೌಡ ಯಾವುದೇ ಪಾತ್ರವಿಲ್ಲ. ಆಕೆ ಪಟ್ಟಣಗೆರೆ ಶೆಡ್ನಲ್ಲಿ ಒಮ್ಮೆ ಮಾತ್ರ ಹೊಡೆದಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಪವನ್ ಏನು A3 ಇದ್ದಾರೆ, ಪ್ರಕರಣದ A3 ಪವನ್ ನಿರ್ದೇಶನದ ಮೇಲೆ ನಡೆದಿದೆ. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಯಾವುದೇ ಪ್ಲಾನ್ ಕೂಡ ಮಾಡಿಲ್ಲ ಅಂತ ಟಾಮಿ ಸೆಬಾಸ್ಟಿಯನ್ ವಾದವನ್ನು ಮಂಡಿಸಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಆಗಿರೋದು ಪವಿತ್ರ ಗೌಡ. ಸೊ A1 ಪವಿತ್ರ ಗೌಡರ ಯಾವುದೇ ಪಾತ್ರವಿಲ್ಲ ಅಂತ ಪವಿತ್ರ ಗೌಡ ಪರ ವಕೀಲರಾದಂಥ ಟಾಮಿ ಸೆಬಾಸ್ಟಿಯನ್ ವಾದವನ್ನು ಮಂಡಿಸಿದ್ದಾರೆ. ಪ್ರಕರಣದ ಆರೋಪಿ ಪವಿತ್ರ ಗೌಡಗೆ ಅಪ್ರಾಪ್ತ ಮಗಳಿದ್ದಾಳೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕಾನೂನಿನಲ್ಲಿ ಯಾವ ರೀತಿ ಆರೋಪಿಗಳ ಪರವಾಗಲಿ ಅಥವಾ ಸರ್ಕಾರದ ಪರವಾಗಲಿ ವಕೀಲರು ವಾದವನ್ನು ಮಂಡಿಸ್ತಾರೋ ಆ ವಾದ ಮತ್ತು ಪ್ರತಿವಾದದ ಮೇಲೆ ಕೇಸು ನಿಂತಿರುತ್ತೆ, ಹಾಗೆಯೇ ಜಡ್ಜ್ಮೆಂಟ್ ಕೂಡ. ಸೊ ಹೀಗಾಗಿ ಇಲ್ಲಿ ಪವಿತ್ರ ಗೌಡಗೆ ಅಪ್ರಾಪ್ತ ಮಗಳಿದ್ದಾಳೆ ಅನ್ನುವಂತಹ ಪಾಯಿಂಟನ್ನು ಕೂಡ ಟಾಮಿ ಸೆಬಾಸ್ಟಿಯನ್ ಹಾಕಿರುವಂಥದ್ದು. ಎಲ್ಲ ಅಂಶಗಳನ್ನು ಪರಿಗಣಿಸಿ ಬೇಲ್ ನೀಡಬೇಕು, ಎಲ್ಲ ಅಂಶಗಳನ್ನು ಪರಿಗಣಿಸಿ ಬೇಲ್ ಕೊಡಬೇಕು ಅಂತ ಟಾಮಿ ಸೆಬಾಸ್ಟಿಯನ್ ಸುದೀರ್ಘವಾಗಿ ವಾದವನ್ನು ಮಂಡಿಸಿದ್ರು. ವಾದವನ್ನು ಕೇಳಿರುವಂತಹ ನ್ಯಾಯಾಧೀಶರು ಡಿಸೆಂಬರ್ 6ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ.